Hi everyone, welcome back to my YouTube channel. ಇವತ್ತು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿ ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ಟು ಮನಾಲಿ. ಡೆಲ್ಲಿಗೆ ಹೋಗಿ ಡೆಲ್ಲಿಯಿಂದ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಗೈಸ್, ನಾವು ಬಂದಿರೋ ಬಸ್ ಇದೆ, ಜಿಂಗ್ ಬಸ್ ಫ್ರಮ್ ಡೆಲ್ಲಿ. ಫುಲ್ ಚಳಿ ಆಲ್ರೆಡಿ ನಡಕ್ಸ್ತಾ ಇದೆ, ಫ್ರೀಸ್ ಆಗೋಗಿದೆ, ಕುತ್ಕೊಳ್ಳೋಕೆ ಹೋಗ್ತಲ್ಲ. ಬಿಸಿ ಎಲ್ಲ ಕೋಲ್ಡ್ ಥರ ಇದೆ ತಾನೆ ಗೈಸ್. ಎಷ್ಟು ಕೋಲ್ಡ್ ಆಗ್ತಾ ಇದೆ ಅಂದರೆ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಫುಲ್ಲು ನೋಡಿ, ಫುಲ್ ಫಾಕಾಗಿ ಹೋಗ್ಬಿಟ್ಟಿದೆ ಬಸ್ಸೆಲ್ಲ. ನಾವು ತಂದಿರೋ ಡ್ರೆಸ್ಸು ಈ ಚಳಿ ಪಕ್ಕ ತಡೆಯಲ್ಲ. ಅಲ್ಲೋಗಿ ನಾವು ಬೈ ಮಾಡಬೇಕು, ಗೊತ್ತಿಲ್ಲ ಏನು ಮಾಡಬೇಕಂತ. ಅಲ್ಲಿ ಇಳಿದ ತಕ್ಷಣ ನಾವು ಗ್ಲೌಸು, ಶಾಲ್, ಹ್ಯಾಟ್ ಎಲ್ಲ ತೊಗೋಬೇಕು. ನಾವು ತೊಗೊಂಡೋಗಿರೋದೆಲ್ಲ ಅದು ಈ ಚಳಿಗೆ ಏನೇನೂ ಅಲ್ಲ. ಆ್ಯಂಡ್ ಶೂ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡ್ರು ಕಾಲೆಲ್ಲ ಫ್ರೀಸ್ ಆಗ್ತಾಯಿದೆ. ಓ ಮೈ ಗಾಡ್, ಇನ್ನೂ ಆನ್ ದ ವೇನೇ ಇಷ್ಟು ಅಂದರೆ ಇನ್ನು ಅಲ್ಲೋದ್ಮೇಲೆ ಎಷ್ಟು ಚಳಿ ಇರಲ್ಲ. ಫೇಸ್ ಎಲ್ಲ ಆಲ್ರೆಡಿ ಡಲ್ ಆಗೋಗ್ತದೆ, ಎಳೀತಾ ಇದೆ ಕೋಲ್ಡ್ಗೆ, ಡ್ರೈ ಆಗ್ತಾಯಿದೆ. ಸೊ ಸಿ ಯು ಇನ್ ಮನಾಲಿ ಇಳಿದ್ಮೇಲೆ ತೋರಿಸ್ತೀವಿ. ಆಲ್ಮೋಸ್ಟ್ ಇವಾಗ ಟೈಮು 1 ಗಂಟೆ 1:15. ನಾವು ಬೆಳಗ್ಗೆ 10 ಗಂಟೆಗೆ ರೀಚ್ ಆಗ್ತೀವಿ. ಅಲ್ಲಿವರೆಗೂ ಮಲ್ಕೊಳ್ಳೋದು. ಅದರಲ್ಲೂ ಇದು AC ಬಸ್ಸು. ಈ ನನ್ನ ಮಕ್ಕಳೆಲ್ಲ AC ಹಾಕೊಂಡಿದ್ದಾರೆ. ನಾವು ಆಫ್ ಮಾಡಿದ್ರು ಚಳಿ ತಡೆಯೋಕ್ಕಾಗ್ತಲ್ಲ ಗೈಸ್. ನಮ್ಮ ಕರ್ನಾಟಕದವ್ರಿಗೆ ಈ ಚಳಿ ಆಗಲ್ಲ ತಡ್ಕೊಳಕ್ಕೆ. ಸೊ ಅಲ್ಲೋದ್ಮೇಲೆ ಸಿಗ್ತೀವಿ. ಬಾಯ್. ಹಾಯ್ ಎವ್ರಿವಾನ್, ನಾವು ಮನಾಲಿಗೆ ರೀಚ್ ಆಗಿ ರೂಮ್ ಚೆಕ್ ಇನ್ ಮಾಡಿ ಬೇಗ ಬ್ರೇಕ್ಫಾಸ್ಟ್ ತಿಂದ್ವಿ. ಏನು ಫುಡ್ ಸೆಟ್ ಆಗ್ತಾಯಿಲ್ಲ, ಸಖತ್ ಚಳಿ. ಈ ಕುತ್ಕೊಳ್ಳೋಕೆ ಹೋಗ್ತಾಯಿಲ್ಲ, ನಿಂತ್ಕೊಳ್ಳೋಕೆ ಹೋಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತಿದೆ. ಯಪ್ಪ, ನಮ್ಮ ಕನ್ನಡಿಗರಿಗಲ್ಲ ಇದು. ನಮ್ಮ ಕರ್ನಾಟಕ ಅವರು ಇಷ್ಟೊಂದು ನಾವು ಚಳಿ ತಡೆಯೋಕ್ಕಾಗಲ್ಲ. ಸುಮ್ಮನೆ ಪ್ಲೇಸ್ ಅಂದ್ಕೊಂಡು ಬರಬೇಕಷ್ಟೇ. ಇಲ್ಲಿ ನಾವು ಇವಾಗ ಸ್ನೋ ಹತ್ರ ಹೋಗ್ಬೇಕಂದ್ರೆ ಹಮ್ಟಾ ಟ್ರಕ್ಕು ಮತ್ತು ಸೋಲನ್ ವ್ಯಾಲಿಗೆ ಹೋಗಬೇಕು. ಸಿಸ್ಸು ಜಾಸ್ತಿ ಸ್ನೋ ಆಗಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಫ್ರೆಶ್ ಅಪ್ ಆಗಿ ತಿಂಡಿ ತಿಂದ್ವಿ. ಈಗ ರೆಡಿಯಾಗಿ ಹೊರಡಬೇಕು. ಆ್ಯಂಡ್ ನಾನು ನಮ್ಮ ರೂಮ್ ಬಾಲ್ಕನಿ ಮುಂದೆ ಹೇಗೆ ಐಸು ನೀರಾಗಿ ಹರಿತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ತಡೆ. ಇದು ನಮ್ಮ ಬಾಲ್ಕನಿ. ಅಲ್ಲಿ ನೀರು ಹರಿತಾ ಇದೆಯಲ್ಲ, ಅದು ಐಸು ಮೌಂಟೇನ್ಸಿಂದ ನೀರಾಗಿ ಹರಿತಾ ಇರೋದು. ಒಂದು ನಮ್ಮ ಡ್ರೈವರ್ ಅಂಕಲ್ ಹೇಳಿದ್ರು, ಒಂದು ಮೆಟಲ್ ಪೈಪಿಂದ ಬಿಡ್ತಾರಂತೆ ಈ ನೀರನ್ನ. ಸೊ ಅದು ಇಲ್ಲಿ ಬರ್ತಾ ಇರೋದಂತೆ. ಸೊ ಅಲ್ಲಿ ನೋಡ್ಬೋದು ನೀವು. ಆಮೇಲೆ ನಾವು ಬಂದಿದ್ದು ಆ ಕಡೆಯಿಂದ. ಆ್ಯಂಡ್ ನೀವು ನೋಡ್ಬೋದು ಸ್ನೋ ಈ ಕಡೆ ಇದೆ, ಮೌಂಟೇನ್ಸು. ತುಂಬ ಅಂದರೆ ತುಂಬ ಚಳಿ. ಅಲ್ಲಿ ಮೇಲೆಲ್ಲ ಇಳಿತಾ ಇದೆ ಸ್ನೋನು. ಸೊ ನಾವು ಅಲ್ಲಿ ಹೋಗ್ಬೇಕು ಮೇಲೆ. ಇವಾಗ 18 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿ ಮೇಲೆ ಹೋಗ್ಬೇಕು ನಾವು. ಅಲ್ಲಿ ಹೋದಾಗ ನಾನು ಬ್ಲಾಗ್ ಮಾಡ್ತೀನಿ. ಎಷ್ಟು ಚಳಿ ಅಂದೆ, ಆಯ್ತಾ ಇಲ್ಲ.
ಒಂದು ಕೋಟ್ ಇದೆಯಲ್ಲ ಕನ್ನಡದಲ್ಲಿ, ಆಯ್ತಾ ಇಲ್ಲ ಬಿಟ್ಬಿಡೋಣ ಹಂಗಾಗ್ತಾ ಇದೆ, ಮನೆಗೆ ಹೋಗ್ಬಿಡೋಣ ಅನಿಸ್ತಾ ಇದೆ. ಬಟ್ ಬಂದಿದ್ದೀವಿ, ನೋಡ್ಕೊಂಡು ಹೋಗ್ತೀವಿ. ಆಗ್ತಿಲ್ಲ ಗೈಸ್ ನಾವು ಮಲ್ಕೊಬಿಟ್ಟಿದ್ವಿ, ಚಳಿಲಿ ಎದೊಳಕ್ ಆಗ್ತಿಲ್ಲ. ಇವಾಗ ಎಲ್ಲಿ ಹೋಗ್ತಾ ಇದೀವಿ? ಮಾಲ್ ರೋಡ್ಗೆ ಹೋಗ್ತಾ ಇದೀವಿ. ನಾಳೆ ನಾವು ಸ್ನೋ ಹತ್ರ ಹೋಗ್ಬೇಕು, ಇವತ್ತು ನಮಗೆ ಎದೊಳಕ್ಕೆ ಆಗಿಲ್ಲ. ಸೊ ಇವಾಗ ಟೀ ಕುಡಿಯೋಕೆ ಬಂದಿದ್ದೀವಿ. ಅದೇ ನಮ್ಮ ಸ್ಟೇ, ಹಿಮಾಲಯನ್ ರಿವರ್ ವ್ಯೂ. ಇಲ್ಲಿ ಆಪೋಸಿಟ್ ಒಂದು ಚಿಕ್ಕ ಅಂಗಡಿ ಇದೆ. ಗ್ಲೌಸ್ ಹಾಕ್ಕೊಂಡು ಮೊಬೈಲ್ ಟಚ್ ಮಾಡೋಕ್ಕೂ ಆಗ್ತಾಯಿಲ್ಲ. ಕೆಫೆ ರಿವರ್ ವ್ಯೂ. ಸೊ ಇಲ್ಲಿ ಟೀ ಕುಡ್ಕೊಂಡು ನಾವು ಕ್ಯಾಬಿಗೆ ಕಾಲ್ ಮಾಡಿದ್ವಿ. ಅವ್ರು ಬಂದಮೇಲೆ ಹೊರಡೋದು. ಎಷ್ಟು ಚಳಿ ಆಗ್ತಾ ಇದೆ? -10 ಡಿಗ್ರಿ. -10 ಡಿಗ್ರಿ ಅಲ್ಲ, -10 ಡಿಗ್ರಿ ನಾವು ನಿಂತ್ಕೊಳ್ಳೋಕೆ ಹೋಗ್ತಾರಿಲ್ಲ. -1 ನೋಡು, ನೋಡು ವೆದರು 20 ಇಲ್ಲ 1 ಇರುತ್ತೆ. -5 ಡಿಗ್ರಿ. -5 ಡಿಗ್ರಿ ಕರೆಕ್ಟ್ ಇಲ್ಲ ಬಿಡು, ಗೊತ್ತಾಯ್ತು. -5 ಡಿಗ್ರಿ ಇದೆ ಇವಾಗ ವೆದರ್. ಅದು ನಾನು ಹಿಂಗೆ ಫ್ರಂಟ್ ಕ್ಯಾಮ್ ಇಟ್ಕೊಂಡಿದ್ದೀನಿ. ಅಲ್ಲಿ ರಿವರ್ ಹರಿತಾ ಇದೆ. ಟೀ ಕುಡಿದಿರೋನು ಟೀ ಕುಡಿತಾ ಇದ್ದೇನೆ ಅಂದ್ರೆ ಅಷ್ಟು ಚಳಿ ಇದೆ. ಗೈಸ್ ನಾವು ಮಾಲ್ ರೋಡಲ್ಲಿ ಶಾಪಿಂಗ್ ಬಂದಿದ್ದೀವಿ. ಇಲ್ಲಿ ಏನೋ ಫೆಸ್ಟಿವಲ್ ನಡೀತಾ ಇದೆ. ಫುಲ್ಲು ಜನ, ಕನ್ನಡದವರೇ ಇಲ್ಲ ಇಲ್ಲಿ ಯಾರು. ಇವ್ರದ್ದೇನೋ ಲೋಕಲ್ ಫೆಸ್ಟಿವಲ್ ನಡೀತಾ ಇದೆ. ಗೈಸ್ ಟೆಂಪಲ್ಲು ನಮ್ಮ ಪ್ರಕಾರ ಇದು ಚಾಮುಂಡೇಶ್ವರಿ. ನೀವು ನಮಸ್ಕಾರ ಮಾಡ್ಕೊಳ್ಳಿ. अगली बार आके जरूर सुनेंगे. इतना टाइम हो गाइस हमारे पास. चलो एक सेल्फी जरूर ले लेते हैं. मैं चाहती हूँ इस फोटो में सभी लोग आए. ಚಳಿ ತಡಿಯಕ್ ಆಗ್ತಾ ಇಲ್ಲ. ವಾಟರ್ ಪ್ರೂಫ್ ಗ್ಲೌಸ್ ತಗೋತಾ ಇದೀವಿ. थोड़ा सा इंतजार. ಚೆನ್ನಾಯ್ತು. 4x4 जा रही है. नॉर्मल अलाउड ही नहीं कर रहे. नॉर्मल गाड़ी का प्राइस लिखा हुआ. ಗೈಸ್ ವೆಲ್ಕಮ್ ಬ್ಯಾಕ್. ಇದಾಗಿತ್ತು ಇವತ್ತಿನ ವಿಡಿಯೋ, ಡೇ 1 ಆಫ್ ಮನಾಲಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಹೇಗಿದೆಯೋ ಹಾಗೆ ತೋರಿಸಿದ್ದೀನಿ. ನಾವೆಲ್ಲೆಲ್ಲಿ ಹೋಗಿದ್ದೆ ಅದನ್ನು ತೋರಿಸಿದ್ದೀನಿ. ನಾಳೆ ನಮಗೆ ಸ್ನೋ ಹತ್ರ ಎಲ್ಲ ಹೋಗೋ ಪ್ಲ್ಯಾನ್ಸ್ ಇದೆ. ಸೊ ನಾಳೆ ತೋರಿಸ್ತೀವಿ. ಇವತ್ತು ನಮಗೆಲ್ಲೂ ಹೋಗೋಕ್ಕಾಗಿಲ್ಲ, ತುಂಬ ಚಳಿ, ವೆದರ್ಗೆ ಅಡ್ಜಸ್ಟ್ ಆಗಬೇಕಾಗಿತ್ತು. ಸೊ ದಟ್ ವಾಸ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.